ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇಲ್ಲ, ನನಗೂ ಹೋಗೋಕೆ ಮನಸ್ಸಿಲ್ಲ. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಭಾವ, ನೀವೇನೂ ತಪ್ಪು ತಿಳ್ಕೊಳ್ಳಿಲ್ಲ ಅಂದರೆ ನಾನು ಒಂದು ಮಾತು ಹೇಳ. ಡೆಲ್ಲಿ ಟೀಮ್ಗೆ ಪ್ರಾಜೆಕ್ಟ್ ಎಲ್ಲ ಕೊಡುವಾಗ ನಾನು ಮೀಟಿಂಗ್ ಅಟೆಂಡ್ ಮಾಡ್ತಿದ್ದೆ. ನಿಮಗೆ ನೆನಪಿದೆ ಅನಿಸುತ್ತೆ. ಹೌದು ಶಾರ್ವರಿ, ಆ ಟೀಮ್ಗೆ ಈ ಮನೇಲಿ ನನ್ನನ್ನು ಬಿಟ್ಟರೆ ನೀನೇ ಪರಿಚಯದವಳು. ಹಾಗಿದ್ರೆ ನಾನೇ ಡೆಲ್ಲಿಗೆ ಹೋಗಿ ಬರಲಾ? ಅದು ಹೇಗಾಗುತ್ತೆ? ಪರಿಚಯ ಇದ್ದ ಮಾತ್ರಕ್ಕೆ ಸಿಚುಯೇಷನ್ ಹ್ಯಾಂಡಲ್ ಮಾಡೋದು ಕಷ್ಟ ಆಗುತ್ತೆ. ಮತ್ತೆ ಇಂಥ ಪರಿಸ್ಥಿತಿಯಲ್ಲಿ ಭಾವನೆ ಹೋಗು ಅಂತೀರಾ? ಆಗ ಇಲ್ಲಿ ತುಳಸಿಯವ್ರ ಪರಿಸ್ಥಿತಿ ಕಷ್ಟ ಆಗುತ್ತೆ ಅಂತ ನಿಮ್ಗೆ ಅನ್ಸಲ್ವಾ? ನೋಡಿ ಭಾವ, ಕಂಪ್ನಿಯಲ್ಲಿ ಏನಾದರೂ ಕಷ್ಟ ಆದರೆ ಅದನ್ನು ಇವತ್ತು ನಾಳೆ ಬಗೆಹರಿಸ್ಕೋಬೋದು. ಆದರೆ ತುಳಸಿಯವ್ರಿಗೇನಾದರೂ ಹೆಚ್ಚು ಕಡಿಮೆ ಆದರೆ ಸಾರಿ, ಹಾಗಾಗೋದು ಬೇಡ. ದೇವ್ರ ಹತ್ರ ನಾನು ಅದನ್ನೇ ಬೇಡ್ಕೋತೀನಿ. ಆದರೂ ಇವ್ರು ಉಸಿರಾಡೋಕ್ಕಾಗದೆ ಕಷ್ಟಪಟ್ಟಿದ್ದು ನೋಡಿ ನನಗೂ ಗಾಬರಿ ಆಯಿತು. ಅದಕ್ಕೆ ಹೀಗೆ ಹೇಳಿದೆ ಅಷ್ಟೆ. ನೀನು ಹೇಳ್ತಿರೋದು ಸರಿ ಶಾರ್ವರಿ. ಇವರು ಇಂಥ ಪರಿಸ್ಥಿತಿಲಿರುವಾಗ ನಂಗೆ ಡೆಲ್ಲಿಗೆ ಹೋಗೋಕೆ ಇಷ್ಟ ಇಲ್ಲ. ನೀವೆಲ್ಲ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದ್ದೀರಾ? ನಾನೀಗ ಹುಷಾರಾಗೇ ಇದ್ದೀನಿ. ರಾತ್ರಿ ಸರಿಯಾಗಿ ನಿದ್ದೆ ಆಗಿರಲಿಲ್ಲ, ಅದಕ್ಕೆ ಆಯಾಸ ಆಗಿ ಹಾಗಾಗಿದ್ದಷ್ಟೇ. ಅಮ್ಮ, ಹಾಗಂತ ತಾತ್ಸಾರ ಮಾಡೋಕ್ಕಾಗಲ್ಲ. ನನಗೆ ಯಾಕೋ ಚಿಕ್ಕಮ್ಮನ ಡೆಲ್ಲಿಗೆ ಹೋಗಿ ಬರೋದು ಒಳ್ಳೇದು ಅನಿಸ್ತಿದೆ. ಇಲ್ಲವೇ, ಅಲ್ಲಾಗಿರೋದು ಕಾಂಪ್ಲಿಕೇಟೆಡ್ ಸಮಸ್ಯೆ. ಅದನ್ನು ಬಗೆಹರಿಸೋದಕ್ಕೆ ಆಗುತ್ತೆ. ಶಾರ್ವರಿಂದ ಆ ಕೆಲಸ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಬುದ್ಧಿ ಬಂತೆ, ಅದನ್ನೆಲ್ಲ ಅವಳು ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾಳೆ. ಆ ಬುದ್ಧಿವಂತಿಕೆನೆ ನಮ್ಮ ಮನೆಗೆ ಮುಳುವಾಗಿದ್ದು ಅಣ್ಣ. ಅತ್ತೆ, ಹಾಗಿದ್ರೆ ಈಗಲೇ ನಿಮಗೆ ಡೆಲ್ಲಿಗೆ ಫ್ಲೈಟ್ ಬುಕ್ ಮಾಡಲಾ? ಸರಿ, ನೆಕ್ಸ್ಟ್ ಫ್ಲೈಟ್ ಯಾವುದಿದೆ ಅಂತ ನೋಡು, ಅದನ್ನೇ ಬುಕ್ ಮಾಡು. ಥ್ಯಾಂಕ್ಸ್ ಶಾರ್ವರಿ. ಥ್ಯಾಂಕ್ಸ್ ಇಲ್ಲ, ಯಾಕೆ ಭಾವ, ಈ ಮನೆ ಜವಾಬ್ದಾರಿನ ತಗೊಳ್ತಿದ್ದೀನಿ ಅಷ್ಟೇ. ಅಷ್ಟಕ್ಕೆ ಅಲ್ಲ, ತುಳಸಿಯವ್ರಿಗೆ ತೀರ್ಥ ಕೊಟ್ಟು ಕಾಪಾಡಿದ್ದಕ್ಕೆ. ಹೌದು, ನೀವು ಸರಿಯಾದ ಸಮಯಕ್ಕೆ ತೀರ್ಥ ಕೊಡಲಿಲ್ಲ ಅಂದಿದ್ರೆ ನನ್ನ ಗತಿ ಏನಾಗ್ತಿತ್ತು ಅನ್ನೋ. ಏನು ತುಳಸಿಯವರೇ ಹೀಗೆ ಹೇಳ್ತಿದ್ದೀರಾ? ಅದರಲ್ಲಿ ನಂದೇನಿದೆ? ಎಲ್ಲ ದೇವ್ರದೇ. ಮನೆಯವ್ರ ಬಗ್ಗೆ ಕಾಳಜಿ ಮಾಡೋದು ನನ್ನ ಧರ್ಮ ಅಲ್ವಾ? ಈ ಮನೆಗೋಸ್ಕರ ನನ್ನ ಪ್ರಾಣ ಕೊಡೋಕ್ಕೂ ನಾನು ತಯಾರಾಗಿರ್ತೀನಿ. ಪ್ರಾಣ ತೆಗೆಯೋ ಪಿಶಾಚಿ ಬಾಯಿಂದ ಬರೋ ಮಾತಲ್ಲ ಶಾರ್ವರಿ, ಇದು ತುಂಬ ನಾಟಕ ಆಡ್ತಿದೆಯಾ. ರೀ, ನಾನು ಡೆಲ್ಲಿಗೆ ಹೋಗೋದ್ರಿಂದ ನಿಮಗೆ ಬೇಜಾರ? ಈಗಿರೋ ಪರಿಸ್ಥಿತಿಯಲ್ಲಿ ಬೇರೆ ದಾರಿ ಏನಿದೆ? ನಾನು ಆದಷ್ಟು ಬೇಗ ಹೋಗಿ ಬಂದುಬಿಡ್ತೀನಿ. ಮಹೇಶ, ಯಾಕೆ ಏನು ಯೋಚಿಸ್ತಾ ಇದೆಯಾ? ಚಿಕ್ಕಪ್ಪ, ಯೋಚನೆ ಮಾಡಬೇಡಿ, ಚಿಕ್ಕಮ್ಮ ಬೇಗ ಬರ್ತಾರೆ. ಸರಿ, ಹಾಗಿದ್ರೆ ನಾನು ಹೋಗಿ ರೆಡಿ ಆಗ್ತೀನಿ. ಪೂರ್ಣಿ, ಹಿಂಗೆ ತುಳಸಿಯವರನ್ನು ಚೆನ್ನಾಗಿ ನೋಡ್ಕೊ. ಅವ್ರಿಗೆ ಏನೇ ಬೇಕಿದ್ರೂ ಕೈಗೆ ತಂದು ಕೊಡು. ಟೇಕ್ ಕೇರ್. ಏನು? ಅದಕ್ಕೆ ಹಚ್ಚಿದ ದೀಪದ ಎಣ್ಣೆಲಿ ಕೆಮಿಕಲ್ ಮಿಕ್ಸ್ ಮಾಡಿ ಅವ್ರಿಗೆ ಉಸಿರು ಕಟ್ಟೋ ಹಾಗೆ ಮಾಡಿದ್ಯಾ? ಆಮೇಲೆ ಅದಕ್ಕೆ ಉಸಿರಾಟ ಸರಿ ಹೋಗೋ ಹಾಗೆ ತೀರ್ಥದಲ್ಲಿ ಔಷಧಿ ಹಾಕಿದ್ಯಾ? ಇಷ್ಟೆಲ್ಲ ಯಾಕೆ ಮಾಡಿದೆ ನೀನು? ನಮ್ಮ ಅದಕ್ಕೆ ಜೀವದ ಜೊತೆ ಯಾಕೆ ಆಟ ಆಡ್ದೆ? ಇಷ್ಟು ವರ್ಷಗಳಾದರೂ ನೀವು ನನ್ನನ್ನು ಅರ್ಥನೇ ಮಾಡ್ಕೊಂಡಿಲ್ಲ ರೀ. ಅವತ್ತೇನಂದ್ರಿ? ಈ ಮನೆಯಲ್ಲಿ ನನ್ನ ಯೋಗ್ಯತೆ ಏನು ಅಂತ ನನಗೆ ತಿಳಿಸ್ತೀರಾ? ಈ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಬೇರೆಯವ್ರ ಕಾಲು ಒತ್ಕೊಂಡು ಸೇವೆ ಮಾಡಿಕೊಂಡು ಬಿದ್ದಿರಬೇಕಾ ನಾನು? ನೀವು ನನ್ನನ್ನು ತುಂಬಾ ಅಂಡರ್ ಎಸ್ಟಿಮೇಟ್ ಮಾಡಿಬಿಟ್ರಿ ರೀ. ಶಾರ್ವರಿ,
ಪ್ರಯೋಜನ ಇಲ್ಲ. ನೀವು ಎಷ್ಟು ಕೂಗಾಡಿದ್ರೂ ಯಾವ ಪ್ರಯೋಜನಕ್ಕೂ ಬರಲ್ಲ. ಇಷ್ಟು ದಿನ ನಿಮ್ಮ ಟೈಮ್ ನಡೀತಿತ್ತು, ಈಗ ಎಲ್ಲ ನನ್ನ ಕಂಟ್ರೋಲಲ್ಲಿದೆ. ನೀನು ಮನುಷ್ಯಳೇ ಅಲ್ಲ, ಹಾವಿಗೆ ಹಲ್ಲಲ್ಲಿ ಮಾತ್ರ ವಿಷ ಇದ್ರೆ ನಿನ್ನ ಉಸಿರು, ನಿನ್ನ ಯೋಚನೆಗಳಲ್ಲೆಲ್ಲ ವಿಷ ತುಂಬಿಕೊಂಡಿದೆ. ನಿನ್ನ ಸುಮ್ಮನೆ ಬಿಟ್ರೆ ಈ ಮನೆನ ಸರ್ವನಾಶ ಮಾಡ್ಬಿಡ್ತೀಯ. ಬಿಡಲ್ಲ ನಿನ್ನ ಕೊಂದು ಬಿಡ್ತೇನೆ. ಕೊಂದು ಬಿಡಿ, ನನ್ನನ್ನ ಇಲ್ಲೇ ಕೊಂದು ಬಿಡಿ. ನನಗೂ ಇದೆಲ್ಲ ಸಾಕಾಗಿದೆ. ಈ ನೋವು, ಹಿಂಸೆ, ಒದ್ದಾಟ, ನಾಟಕದ ಬದುಕು ನನಗೂ ಸಾಕಾಗಿದೆ ರೀ. ನಿಜವಾಗ್ಲೂ ಹೇಳ್ತಿದ್ದೀನಿ ರೀ, ನಿಮ್ಮ ನಂಬಿಕೆನ ಕಳ್ಕೊಂಡು ಬದುಕಕ್ಕೆ ನನಗೂ ಇಷ್ಟ ಇಲ್ಲ. ಇಷ್ಟೆಲ್ಲ ಮಾಡಿದ್ರು ಅದನ್ನೆಲ್ಲ ಮಾಡಿದ್ದು ನಾನೇ ಅಂತ ಯಾಕೆ ಒಪ್ಕೊಳ್ತಿದ್ದೀನಿ ಹೇಳಿ? ಕೆಟ್ಟದನ್ನ ಮಾಡೋ ಉದ್ದೇಶ ನಂದಲ್ಲ. ಅದಕ್ಕೆ ನಾನು ಬದಲಾಗಬೇಕು ಅಂದ್ಕೊಂಡಿದ್ದೀನಿ ರೀ. ನಾನು ಬದಲಾಗಬೇಕು ಅಂದರೆ ನೀವು ನನಗೊಂದು ಅವಕಾಶ ಯಾಕೆ ಕೊಡಬಾರ್ದು? ನನಗಾದರೂ ನಿಮ್ಮನ್ನು ಬಿಟ್ಟು ಮತ್ತೆ ಯಾರಿದ್ದಾರೆ ರೀ? ಏನು ಮಾತಾಡ್ತಿದ್ಯಾ ನೀನು? ನೀನು ಬದಲಾಗೋದಾ? ಹೌದು, ನಾನು ಬದಲಾಗಬೇಕು. ಬದಲಾಗ್ತೀನಿ. ಈಗಾಗಲೇ ಬದಲಾಗಿದ್ದೀನಿ ರೀ. ಯಾವತ್ತೂ ನಡೆದಿರೋ ಘಟನೆನ ನೆನ್ಪು ಮಾಡಿಕೊಂಡು ಯಾಕ್ರಿ ನನ್ನನ್ನು ಕೆಟ್ಟವಳು ಅಂತಿದ್ದೀರಾ? ಒಳ್ಳೆಯವಳು ಆಗಬೇಕು ಅಂತ ಅಂದ್ಕೊಂಡವಳನ್ನ ನೀವಾಗೆ ಕೆಟ್ಟವಳನ್ನಾಗಿ ಮಾಡ್ತಿದ್ದೀರಾ. ಈ ಮನೆಯಲ್ಲಿ ಎಲ್ಲರೂ ನನಗೆ ಗೌರವ ಕೊಡ್ತಾರೆ. ಅವ್ರ ಮುಂದೆ ನನ್ನನ್ನು ಕೆಟ್ಟವಳನ್ನಾಗಿ ಮಾಡಬೇಡ್ರಿ. ಹಾಕಿದ್ದೇನೋ ಆಗೋಯ್ತು. ಇನ್ನು ಮುಂದೆ ನಾನು ಯಾರಿಗೂ ತೊಂದರೆ ಮಾಡಲ್ಲ ರೀ, ಯಾರ ತಂಟೆಗೂ ಹೋಗಲ್ಲ ರೀ. ಪ್ಲೀಸ್ ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನನ್ನು ಕ್ಷಮಿಸ್ಬಿಟ್ರಿ ರೀ. ವಾಹ್, ಎಂಥ ಗ್ರೇಟ್ ಆಕ್ಟರ್ ಶಾವರಿ ನೀನು. ನೀನು ಹೇಳಿದ ನಿಜ. ಇಷ್ಟು ವರ್ಷ ಆದರೂ ನಿನ್ನನ್ನು ಅರ್ಥ ಮಾಡ್ಕೊಳಕ್ಕಾಗಿಲ್ಲ ನನಗೆ. ನಿನ್ನ ಬುದ್ಧಿ, ನಿನ್ನ ಮನಸ್ಸು, ನೀನು ಮಾಡೋ ಪಿತೂರಿಗಳು ಕತ್ತಿಗಿಂತ ಹರಿತವಾಗಿರ್ತವೆ. ಇಷ್ಟಾದ್ಮೇಲೂ ನಾನು ನಿನ್ನಬೇಕಾ? ಓಹ್, ನಂಬಲ್ವಾ ನೀವು? ನಾನು ಇಷ್ಟೆಲ್ಲ ಹೇಳಿದ್ರು ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ಬದಲಾಗಬೇಕು ಅಂದ್ಕೊಂಡಿರೋರನ್ನ ಕೆಟ್ಟವಳು ಅಂತ ಹೇಳಿ ಇನ್ನೂ ಕೆಟ್ಟವಳನ್ನಾಗಿ ಮಾಡ್ತಿದ್ದೀರಾ. ಒಂದು ವೇಳೆ ನಾನು ಕೆಟ್ಟವಳಾದರೆ ಮಾತ್ರ ನೀವೆಲ್ಲ ಎಷ್ಟು ಕಷ್ಟ ಅನುಭವಿಸ್ಬೇಕಾಗತ್ತೆ ಅಂತ ಅದು ನಿಮಗೆ ಗೊತ್ತಾಗ್ತಿಲ್ಲ. 10 ನಿಮಿಷ ನಿಮ್ಮ ಅತ್ತಿಗೆ ಉಸಿರು ನಿಂತೋಗಿದ್ದಕ್ಕೆ ಇಷ್ಟೊಂದು ಹೆದರ್ಕೊಂಡ್ರಲ್ಲ. ಪರ್ಮನೆಂಟಾಗಿ ನಿಂತ್ಕೊಂಡ್ಬಿಟ್ರೆ ಏನು ಮಾಡ್ತೀರಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.